ಇವತ್ತಿನಿಂದ ಅಧಿಕೃತವಾಗಿ ಕಾಂಗ್ರೆಸ್ ಪ್ರಚಾರ ಪ್ರಜಾಧ್ವನಿ ಯಾತ್ರೆ ಅಧ್ಯಕ್ಷರಾಗಿ ಏನು ರೂಪುರೇಷೆ ಸಿದ್ಧಪಡಿಸಿದ್ದೀರಿ? ನಾವು ಲೋಕಸಭಾ ಚುನಾವಣೆಗೆ ಪುರಾಣ ಪ್ರಸಿದ್ಧ ಕುರುಡುಮಲೆ ದೇವಾಲಯದಿಂದ ಪ್ರಾರ್ಥನೆ ಸಲ್ಲಿಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ನಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಜೊತೆಯಲ್ಲಿ ಸೇರಿ ನಾವು ಗಣಪತಿ ದೇವರಿಗೆ ಪ್ರಾರ್ಥನೆ ಸಲ್ಲಿಕೆ ಮಾಡಿ ನಮ್ಮ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಇಲ್ಲಿಂದಲೇ ನಮ್ಮ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿತ್ತು. ನಮ್ಮ ನಿರೀಕ್ಷೆಗಿಂತಲೂ ಮೀರಿ 136 ಸ್ಥಾನಗಳನ್ನು ಗೆದ್ದು ಬಂದಿದ್ದೇವೆ. ಈ ಸಲ ಕೂಡ ಇಲ್ಲಿಂದಲೇ ಪ್ರಾರ್ಥನೆ ಮಾಡಿ ಇಲ್ಲಿಂದಲೇ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಬಹಳಷ್ಟು ಒಳ್ಳೆಯ ಅಭ್ಯರ್ಥಿಗಳನ್ನ, ಅದರಲ್ಲೂ ಕೂಡ ಯುವಕರಿಗೆ ಹೆಚ್ಚಿನ ರೀತಿಯ ಪ್ರಾತಿನಿಧ್ಯವನ್ನು ಕೊಟ್ಟು ಮಹಿಳೆಯರಿಗೆ ಕೂಡ ಆರು ಕಡೆಯಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ವಾತಾವರಣ ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿ ಸ್ಕೀಮ್ ಅನ್ನ ನಾವು ಅನುಷ್ಠಾನ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿತ್ತು. ದೇಶದಲ್ಲಿ ಎಲ್ಲಿಯೂ ಇರಲಿಕ್ಕಿಲ್ಲ. ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆಯನ್ನ ಬರೀ 6 ತಿಂಗಳ ಒಳಗಡೆ ಇವತ್ತು ಅದನ್ನು ಅನುಷ್ಠಾನಗೊಳಿಸಿ ಇವತ್ತು ಸಾಧಾರಣ 1,56,00,000 ಜನರಿಗೆ ಇದರ ಪ್ರಯೋಜನ ಸಿಗುವಂತಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಪ್ರತಿ ಒಂದು ಕ್ಷೇತ್ರ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಸಾರ್ವಜನಿಕ ಸಭೆಯನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ತದನಂತರ ಸ್ಥಳೀಯವಾಗಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಒಂದೊಂದು ಸಾರ್ವಜನಿಕ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದರಡಿಯಲ್ಲಿ ಇವತ್ತು ನಮ್ಮ ಬೂತ್ ಮಟ್ಟ ಏನಿದೆ ಅಲ್ಲಿ ಕೂಡ ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಅನ್ನುವಂಥ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. 2 ಡಿವೈಡ್ ಮಾಡಿ 100 ಮನೆಗೆ 50 ಮನೆಗೆ ಒಂದೊಂದು ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ನಮ್ಮ ಗ್ಯಾರಂಟಿ ಸ್ಕೀಮ್ ಏನಿದೆ, ನಮ್ಮ ಹತ್ರ ಎಲ್ಲ ಡೇಟಾ ಇದೆ. ಇವತ್ತು ಯಾರಿಗೆ ನಮ್ಮ ಗ್ಯಾರಂಟಿ ಸ್ಕೀಮ್ ಮುಟ್ತದೆ ಅದರ ಡೇಟಾ ನಮ್ಮ ಹತ್ರ ಇದೆ. ಅವರಿಗೆ ಪ್ರತ್ಯೇಕವಾಗಿ ಮೆಸೇಜ್ ಕೊಡುವಂತ ಒಂದು ಕೆಲಸ ಕಾರ್ಯ ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಬೂತ್ನಲ್ಲಿ ಕೂಡ BLA 2 ಅನ್ನು ನೇಮಕಾತಿ ಮಾಡಿಕೊಂಡಿದ್ದೇವೆ. ಇವತ್ತು ನಮ್ಮ ಪ್ರಚಾರ ಇವತ್ತು ಸಮಿತಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಘಟಕ ಮಾಡಿದ್ದೇವೆ. ಪ್ರತಿ ಬ್ಲಾಕ್ನಲ್ಲಿ ಕೂಡ ಘಟಕ ಮಾಡಿದ್ದೇವೆ. ಪಂಚಾಯತ್ ಮಟ್ಟ ಕೂಡ ಆ ಘಟಕವನ್ನು ಕೊಂಡೋಗ್ತಾ ಇದ್ದೇವೆ. ಅಲ್ಲಿಂದ BLOಗಳಿಗೆ ಲಿಂಕ್ ಮಾಡಿ ಪ್ರತಿ ಬೂತ್ ಅಲ್ಲಿ ಕೂಡ ನಾವು ನಮ್ಮ ಪ್ರಚಾರ ಕಾರ್ಯಕ್ರಮವನ್ನು ಇನ್ನಷ್ಟು ಮತದಾರರಿಗೆ ಮುಟ್ಟಿಸುವಂತದ್ದು, ಮತದಾರರನ್ನು ಉಳಿಸುವಂತ ಕೆಲಸ ಕಾರ್ಯ ಮಾಡಬೇಕು ಅಂತೇಳಿ ನಾವು ಆ ರೀತಿ ತೀರ್ಮಾನ ಮಾಡಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೋರಿದಂತ ಮಲತಾಯಿ ಧೋರಣೆ, ನಮ್ಮ ಮಾದಾಯಿ ಯೋಜನೆ ಇರಬಹುದು, ಮೇಕೆದಾಟು ಯೋಜನೆ ಇರಬಹುದು, ಕಾವೇರಿ ನಮಗೆ ಕುಡಿಲಿಕ್ಕೆ ನೀರು ಬರಬೇಕು ಬೆಂಗಳೂರಿಗೆ, 3ನೇ ಕ್ರಾಪಿಗೆ ನೀರು ಬಿಡಿ ಅಂತ ಹೇಳಿ ತಮಿಳುನಾಡಿಗೆ ನೀರು ಬಿಡಿಸ್ತಾರೆ. ಕುಡಿಲಿಕ್ಕೆ ನೀರಿಲ್ಲದಂತ ಪರಿಸ್ಥಿತಿ. ನಮಗೆ GST ಮುಖಾಂತರ 4 ಲಕ್ಷ ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾರೆ. 50,000 ಕೋಟಿ ನಮಗೆ ಬರಬೇಕು. ಬರೀ 13,000 ಕೋಟಿ ರೂಪಾಯಿ ಕೊಟ್ಟು ನಾವು ಎಲ್ಲ ವಿತರಣೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ನಮ್ಮ ಪ್ರತಿಯೊಂದು ಹಂತದಲ್ಲಿ ಕೂಡ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸುತ್ತದೆ. ಇದನ್ನ ನಾವು ಜನರ ಮುಂದೆ ಇಡ್ತೇವೆ. ಒಳ್ಳೆ ರೀತಿಯ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿದೆ. ಇವತ್ತು ಕೇಂದ್ರ ಗುಪ್ತಚರ ಇಲಾಖೆಯವರೇ ಪ್ರಧಾನಮಂತ್ರಿಯವರಿಗೆ ಸಲ್ಲಿಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಮಾಹಿತಿ. ಅದರ ಪ್ರಕಾರ 10 ಸೀಟು ಕೂಡ ಬಿಜೆಪಿಗೆ ಈ ಸಲ ಕರ್ನಾಟಕದಲ್ಲಿ ಬರುವುದು ಕಷ್ಟ ಅಂತೇಳಿ ಆ ಮಾಹಿತಿ ಇದೆ. 20ಕ್ಕಿಂತ ಮೇಲೆ ನಮ್ಮ ನಿರೀಕ್ಷೆ ಇದೆ.
ಹೆಚ್ಚಿನ ಅಂಶ ಒಳ್ಳೆ ರೀತಿಯ ವಾತಾವರಣ ಇದೆ. ಇವತ್ತು ಈ ದೇಶದಲ್ಲಿ ನಮ್ಮ ಸಂವಿಧಾನ ಉಳಿಬೇಕು, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು, ಸರ್ವಾಧಿಕಾರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀಲಿಕ್ಕೂಡುದು. ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ವಿರೋಧ ಪಕ್ಷವನ್ನು ನಮ್ಮ 2 ಮುಖ್ಯಮಂತ್ರಿಗಳನ್ನು ಇವತ್ತು ಜೈಲಿಗೆ ಹಾಕಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಖಾತೆಯನ್ನು ಸೀಸ್ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಯಾವ ರೀತಿಯ ಕೊಟ್ಟಂತ ಯಾವುದೇ ಭರವಸೆಯನ್ನು ಕೂಡ 10 ವರ್ಷಗಳಲ್ಲಿ ಈಡೇರಿಸಿಲ್ಲ. ಇವತ್ತು ಇದನ್ನೆಲ್ಲ ಜನರ ಮುಂದಿಡುವಂತ ಕೆಲಸ ಕಾರ್ಯ ಮಾಡ್ತೇವೆ. ನಮಗೆ ನಮ್ಮ ಮುಖ್ಯಮಂತ್ರಿಗಳು ಇವತ್ತು 100ರಲ್ಲಿ 80% ಜನರಿಗೆ ಗ್ಯಾರಂಟಿ ಸ್ಕೀಮು ಮತ್ತು ಬೇರೆ ಬೇರೆ ಕೊಟ್ಟಂತ ಪ್ರಣಾಳಿಕೆಯನ್ನು ಏನು ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯವನ್ನ ಕಳೆದ ಹಂತದಲ್ಲಿ ಕೂಡ ಮಾಡಿದ್ದಾರೆ, ಈ ಹಂತದಲ್ಲಿ ಕೂಡ ಮಾಡ್ತಾ ಇದ್ದಾರೆ. 165 ಭರವಸೆಗಳನ್ನು ಕೊಟ್ಟಿತ್ತು ಕಳೆದ ಸರ್ಕಾರ. ಅದರಲ್ಲಿ 158 ಭರವಸೆಗಳನ್ನು ಪೂರೈಕೆ ಮಾಡಿದ್ದೇವೆ. ಇಲ್ಲಿ ಕೂಡ ನಾವು ಏನು ಭರವಸೆ ಕೊಟ್ಟಿದ್ದೇವೆ ಅದನ್ನು ಪೂರೈಕೆ ಮಾಡುವಂತ ಕೆಲಸ ಕಾರ್ಯ ಮಾಡ್ತೇವೆ. ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ ಗ್ಯಾರಂಟಿ ಸ್ಕೀಮ್ ಅನ್ನ ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. 80% ಜನರಿಗೆ ಸಹಾಯ ಆಗ್ತಾ ಇರ್ತದೆ, ಅದನ್ನು ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ನಾನು ಇದೇ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದವರಿಗೆ ಸವಾಲು ಹಾಕ್ತೀನಿ. ನಿಮ್ಮ ಇವತ್ತು ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ಮಹಿಳೆಯರು ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿ, ನೀವು ಗ್ಯಾರಂಟಿ ಇಲ್ಲಿ ಪಡ್ಕೊಂಡವ್ರ ಕೈ ಎತ್ತಿ ಅಂತ ಹೇಳಿ. ಅವಾಗ ನಿಮಗೆ ಗೊತ್ತಾಗ್ತದೆ ಬಿಟ್ಟಿ ಗ್ಯಾರಂಟಿನಾ ಅಥವಾ ಗ್ಯಾರಂಟಿ ಸ್ಕೀಮ್ ಅನುಷ್ಠಾನ ಆಗಿದೆ ಅಲ್ಲ ಅಂತ ಗೊತ್ತಾಗ್ತದೆ. ಅದು ಮಾಡ್ಲಿ ಅವರು, ಇವತ್ತು ವಿರೋಧ ಪಕ್ಷದವರು ಬಿಜೆಪಿಯವರು ಅದನ್ನು ಮಾಡ್ಲಿ. ನಂತರ ಇಲ್ಲಿ ಜೆಡಿಎಸ್ನ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದಾರೆ ಮೈತ್ರಿ. ಕಳೆದ ಸಲ ನಮ್ಮ ಜೊತೆಯಲ್ಲಿ ಮೈತ್ರಿ ಇತ್ತು, ಈ ಸಲ ಬಿಜೆಪಿ ಜೊತೆಯಲ್ಲಿ ಮೈತ್ರಿ. ಹಾಗಾದ್ರೆ ಜೆಡಿಎಸ್ನ ಸಿದ್ಧಾಂತ ಏನು? ಜೆಡಿಎಸ್ನ ಸಿದ್ಧಾಂತ ಏನು? ಇವತ್ತು ಇಂಥ ಸಮಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಇವತ್ತು ಒಂದು ರೀತಿಯಲ್ಲಿ ರೇಷ್ಮೆ ಬೆಳೆಯೋದಕ್ಕೆ ಬಹಳ ಪ್ರಸಿದ್ಧಿ ಪಡೆದಂತ ಊರು. ಮಾವು ಇಲ್ಲಿ ದೊಡ್ಡ ರೀತಿಯಲ್ಲಿ ವಿದೇಶಕ್ಕೆ ರಫ್ತು ಮಾಡ್ತಾರೆ. ಮಿಲ್ಕ್ ಡೆನ್ಮಾರ್ಕ್ಗಿಂತಲೂ ಹೆಚ್ಚಿಗೆ ಇವತ್ತು ಹಾಲನ್ನು ಉತ್ಪತ್ತಿ ಮಾಡುವಂತ ಊರು ಇವತ್ತು ಕೋಲಾರ. ಆ ದೃಷ್ಟಿಯಲ್ಲಿ ಕೋಲಾರ ಇವತ್ತು ಒಂದು ದೃಷ್ಟಿಯಲ್ಲಿ ಇವತ್ತು ಹಾಲನ್ನು ಕೊಡ್ತದೆ, ಅಮೃತವನ್ನು ಕೊಡ್ತದೆ, ಇನ್ನೊಂದು ದೃಷ್ಟಿಯಲ್ಲಿ ಹಣ್ಣು ಹಂಪಲನ್ನು ಕೊಡ್ತದೆ, ಇನ್ನೊಂದು ದೃಷ್ಟಿಯಲ್ಲಿ ನಮ್ಮ ಗರಿಗರಿಯಾದಂತ ರೇಷ್ಮೆಯನ್ನು ಕೊಡ್ತದೆ. ಇವೆಲ್ಲ ಕೂಡ ವೈಶಿಷ್ಟ್ಯಮಯವಾದಂತ ಕೋಲಾರ ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಟ್ಟಿಲ್ಲ. ಈ ಸಲ ಕೂಡ ಒಳ್ಳೆ ಅಭ್ಯರ್ಥಿ, ಹೊಸ ಅಭ್ಯರ್ಥಿಯನ್ನು ನಾವು ಕೊಟ್ಟಿದ್ದೇವೆ. 100ಕ್ಕೆ 100 ಪಾಲು ಕೂಡ ಗೆದ್ದು ಬರ್ತದೆ ಅನ್ನುವಂತ ವಿಶ್ವಾಸ ನಮಗಿದೆ. ಸರ್, ಕೋಲಾರದಲ್ಲಿ ರಮೇಶ್ ಕುಮಾರ್ ಟೀಮ್ ಹಾಗೂ ಸಚಿವ ಕೆ.ಎಚ್. ಮುನಿಯಪ್ಪ ಅವರ ಟೀಮ್ ಇದೆ. ಈ ಎರಡೂ ಟೀಮ್ಗಳು ಸಹಮತ ವ್ಯಕ್ತಪಡಿಸಿದೆ. ಇವತ್ತಿನ ಸಭೆಯಲ್ಲಿ ಕಾಣಿಸ್ಕೊತಾರೆ ಸರ್, ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊತಾರೆ ಸರ್ ನಾಯಕರು. ಎಲ್ಲ ಸಹಮತ ಆಗಿದೆ. ಈಗ ನ್ಯೂಟ್ರಲ್ ಪರ್ಸನ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಹಮತದ ಅಭ್ಯರ್ಥಿಯೇ ಈಗ ನಮ್ಮ ಅಭ್ಯರ್ಥಿ. ಆ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ತಾರೆ. ನಮಗೆ ಯಾವ ವಿಶ್ವಾಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.